ಯಾವ ಕಾಲೇಜ್ ಅಂತ ಗೆಸ್ ಮಾಡಿ ನೋಡೋಣ. ಸಾಧನೆಯ ಹಾದಿಯಲ್ಲಿದ್ದೀಯಾ? ನಮ್ಮ ಕಾಲೇಜಿಗೆ ಬಂದಾಗ ಫಸ್ಟು ನನ್ನ ರೆಕಾಗ್ನೈಸ್ ಮಾಡಿ ಮಾತಾಡ್ಸಿದಂಥ 1.5 ಪೇಜ್ ಇದೆ ಆನ್ಸರ್. ಇದನ್ನ ಹೇಳ್ಕೊಳ್ಬಾರ್ದು, ಬಟ್ ನಾನು ಹೇಳ್ತಾ ಇದ್ದೀನಿ. ಸರಿ ಟೇಸ್ಟ್ ಮಾಡಿ ನೋಡಿ, ಅಥವಾ ನಾನು DM ಮಾಡಿ ಇಲ್ಲಿ ಗೋಬಿ ಟೇಸ್ಟ್ ಮಾಡಿ ಒಂದು ಶಪಥ. ಗೈಸ್ ಈ ಸೈಡ್ ಯಲಹಂಕ ಸೈಡ್ ಬಂದಾಗ ಆನೆ ಮರಿ ಇದ್ದಂಗಿದೆ ಡುಮ್ ಡುಮ್ಗೆ. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಸುಮ್ಮನೆ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಸೊ ಅದಕ್ಕೆ ಮಾಡ್ತಾ ಇದ್ದೀನಿ. ಇವಾಗ ನಾನು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಒಂದು ಇದನ್ನ ಹೇಳ್ಕೊಳ್ಬಾರ್ದು, ಬಟ್ ನಾನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು 3rd ಸೆಮ್ಮಲ್ಲಿ M3 ಬ್ಯಾಕ್ ಇದೆ. ಸೊ ಅದಕ್ಕೆ ಆ ಸಬ್ಜೆಕ್ಟು ಕ್ಲಿಯರ್ ಮಾಡ್ಕೋಬೇಕು ಅಂತ ಈ ಸರಿ ಪಕ್ಕ ಅಂದ್ಕೊಬಿಟ್ಟಿದ್ದೀನಿ. ಈ ಸರಿ ಕ್ಲಿಯರ್ ಮಾಡೇ ಮಾಡ್ತೀನಿ. ಸೊ ಅದಕ್ಕೆ ನಾನು ನಮ್ಮ ಮ್ಯಾಮಿಗೆ ಫೋನ್ ಮಾಡಿದ್ದೆ. ಸೊ ಅದಕ್ಕೆ ಅವ್ರು ಹೇಳ್ಕೊಡ್ತೀನಿ ಬಾ ಅಂತ ಕರೆದ್ರು. ಸೊ ಅದಕ್ಕೆ ಇವಾಗ ನಮ್ಮ ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅವ್ರ ಹತ್ರ ಒಂದು ಕೆಲವು ಸಮ್ಸು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಸಿಗ್ತೀನಿ ನಿಮಗೆ. ಬನ್ನಿ ಹೋಗೋಣ ಕಾಲೇಜ್ಗೆ. ನೋಡಿ ಗೈಸ್, ಬ್ಯಾಗಲ್ಲಿ ಬುಕ್ಕೇ ಇಲ್ಲ, ಹುಡುಕ್ತಾ ಇದ್ದೀನಿ. ಬರೀ ಪೇಪರ್ಸ್ ಇಟ್ಕೊಂಡು ಕೂತಿದ್ದೀನಿ. ನೋಡಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ನಾನು, ಏನು ಅಂದ್ಕೋಬೇಡಿ ದಯವಿಟ್ಟು. ಬುಕ್ಕೇ ಕಾಣಿಸ್ತಾ ಇಲ್ಲ ಗೈಸ್. ಮೋಸ್ಟ್ಲಿ ಇದೆ ಅನಿಸುತ್ತೆ. ಜಸ್ ಇಲ್ಲಿ ನೋಡಿ, ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಮ್ಯಾಕ್ಸ್ ಕಲಿಯೋಕ್ಕಿಲ್ಲಿ ಇಲ್ಲಿ ನೋಡಿ, ಇಲ್ಲಿ ನ್ಯೂಮರಿಕಲ್ ಡಿಫ್ರೆನ್ಷಿಯೇಷನ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂದ್ಕೊಂಡು ಮೊನ್ನೆ ಒಂಚೂರು ಪ್ರಾಕ್ಟೀಸ್ ಮಾಡಿದೆ ಗೈಸ್ ನಾನು, ಬಟ್ ಅದು ಯಾವುದು ಕಾಣಿಸ್ತಾನೆ ಇಲ್ಲ. ಆಯಿತಾ, ಮಾಡಿದ್ದೀನಿ 2 ಸರಿ ಬರ್ದಿದ್ದೀನಿ ಗೈಸ್ M3ನ, ಇನ್ನೂ ಪಾಸ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಇದು ನೋಟ್ಸ್, ಆ್ಯಕ್ಚುಲಿ ಇದು ನೋಟ್ಸು. ಇದು 1 ನಿಮಿಷ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ಬುಕ್. ಅದು ಇದು 2 ಅಲ್ಲ. ಪಾಪ ನಮ್ಮ ಮ್ಯಾಮು 1:15 ಬರೋಕ್ಕೆ ಹೇಳಿದ್ದಾರೆ. ನಾನು ಇನ್ನೂ 1 ಗಂಟೆ ಆದರೂ ಇಲ್ಲೇ ಕೂತ್ಕೊಂಡಿದ್ದೀನಿ. ಎಲ್ಲೋಯ್ತು ಬುಕ್ಕು? ನಮ್ಮ ಮನೇಲಿ ಏನು ಕಳೆದೋದ್ರು ಫಸ್ಟ್ ನಾವು ಅಮ್ಮಗೆ ಫೋನ್ ಹಾಕೋದು ನಾನು. ಅವರೊಬ್ಬರಿಗೇ ಗೊತ್ತಿರೋದು ನನ್ನ ಪ್ರತಿಯೊಂದು ವಸ್ತು, ಏನೇ ಹೋದ್ರು ಕಳೆದೋದ್ರೂ ಫಸ್ಟು ಫೋನ್ ಹಾಕೋದೇ ನಮ್ಮ ಅಮ್ಮನಿಗೆ. ತಡೀರಿ, ಫೋನ್ ಹಾಕ್ಬೇಕು ನಾವು ಅಮ್ಮಂಗೆ. ಗೈಸ್ ಫೈನಲಿ ನಾನು ಎಲ್ಲಿಟ್ಟಿದ್ದೀನಿ ಗೊತ್ತಾ ಬುಕ್ಕು? ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡಿ, ನಾನು ಲ್ಯಾಪ್ಟಾಪ್ ಇಟ್ಟಿದ್ದೀನಿ, ಅದ್ರ ಕೆಳಗೆ ಇಟ್ಟಿದ್ದೀನಿ ಬುಕ್ಸ್ನ. ಇಲ್ಲಿ ಇಟ್ಬಿಟ್ಟು ಫುಲ್ಲು ಇಲ್ಲೆಲ್ಲ ಜಜ್ಜಾಟ ಹುಡುಕಾಡ್ತಾ ಇದ್ದೀನಿ. ಇಲ್ಲೇ ಇಟ್ಕೊಂಡು ನೋಡಿ ಗೈಸ್, ಎಂಥ ನನ್ನ ಮಗ ಗೈಸ್ ನಾನು. ಏನು ಗೊತ್ತಾ, ಎಷ್ಟೊಂದು ಸರಿ ಇಲ್ಲೇ ಇರುತ್ತೆ, ಇಲ್ಲೇ ಸರೌಂಡಿಂಗ್ಸಲ್ಲೇ ಎಲ್ಲ ಇಟ್ಟಿರ್ತೀನಿ, ಬಟ್ ಟೈಮಿಗೆ ಸಿಗೋದಿಲ್ಲ. ಆಮೇಲೆ ನಮ್ಮ ಅಮ್ಮ ಪಾಪ ಎಷ್ಟೊಂದು ಸರಿ ಬರ್ತಾರೆ, ಆಮೇಲೆ ಹುಡುಕ್ಬಿಟ್ಟು ನೋಡ್ಬಿಟ್ಟು ಇಲ್ಲೇ ಇಟ್ಕೊಂಡು ಎಲ್ಲ ಹುಡ್ಕಾಡ್ದಿಲ್ಲ. ಇದು ನಮ್ಮ ಮನೇಲಿ ನಡೆಯೋವಂಥದ್ದಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಇದು ನಡೆಯುತ್ತೆ ಗೈಸ್. ಏನು ಮಾಡೋದು ಹೇಳ್ರಿ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದಲ್ಲ ಅಣ್ಣ. ಇಲ್ಲಿ ನೋಡಿ ಗೈಸ್, ಲಾಸ್ಟ್ ಟೈಮು ಹೋದಾಗಲೇ ನಾವು ಮ್ಯಾಮ್ ಪಾಪ ಹೇಳ್ಕೊಟ್ಟಿದ್ದಾರೆ ನೋಡಿ, ಪ್ರಾಕ್ಟೀಸ್ ಮಾಡೋ, ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡೋ ಅಂತ ಹೇಳಿದ್ರು. ನಾನು ಎಲ್ಲಿ ಪ್ರಾಕ್ಟೀಸ್ ಮಾಡಲಿ ಗೈಸ್? ಇಲ್ಲೇ ಅವ್ರ ಮನೆ ಇವ್ರ ಮನೆ, ಆಮೇಲೆ ಕುಶಾನಿ ಬರ್ಡೇ ಬೇರೆ ಇತ್ತು, ಅಲ್ಲೋಗಿ ಇಲ್ಲೋಗಿ ಬರೀ ಹಿಂಗೆ ಓಡಾಡ್ಕೊಂಡೇ ಇದ್ದೀನಿ. ಎಕ್ಸಾಮ್ ಇಟ್ಕೊಂಡು ಈ ಥರ ಓಡಾಡ್ಕೊಂಡಿದ್ದೀನಿ ಗೈಸ್, ಏನು ಮಾಡೋದು. ಬಟ್ ಏನೇ ಆಗಲಿ ಈ ಸರಿ M3 ಕ್ಲಿಯರ್ ಮಾಡೇ ಮಾಡ್ತೀನಿ ಗೈಸ್. ಇದು ನಮ್ಮದು ಶಪಥ. ಐ ಹ್ಯಾವ್ ಟು ಕ್ಲಿಯರ್. ಯಾಕಂದರೆ ಗೈಸ್ 3ನೇ ಸೆಮ್ದು ಸಬ್ಜೆಕ್ಟು ಗೈಸ್ ಮಾರ್ಬಿಟ್ಟಿದ್ದೀನಿ. 3rd ಸೆಮ್ಮಲ್ಲಿ ಕ್ಲಿಯರ್ ಮಾಡಬೇಕಾಗಿರೋ ಸಬ್ಜೆಕ್ಟ್ಸ್ ಇವಾಗವರೆಗೂ ಇಟ್ಕೊಂಡಿದ್ದೀನಿ. ಅಷ್ಟು ವೇಸ್ಟ್ ಆಗಿಬಿಟ್ಟಿದ್ದೀನಿ ನಾನು. ಬಟ್ ಈ ಸರಿ ಒಂದು ಸಬ್ಜೆಕ್ಟ್ ಕ್ಲಿಯರ್ ಮಾಡೇ ಮಾಡ್ತೀನಿ. ಮಾಡಾದ್ಮೇಲೂ ನಿಮ್ಗೆಲ್ರಿಗೂ ಹೇಳ್ತೀನಿ ಗೈಸ್ M3 ಕ್ಲಿಯರ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ತುಂಬ ಲೇಟ್ ಹೋಗಿದೆ, ಇನ್ನು ಅರ್ಧ ಗಂಟೆ ನಾನು ಕಾಲೇಜಲ್ಲಿರಬೇಕು. ಸೊ ಹೇಳಿಸ್ಕೋಬೇಕು, ಮತ್ತೆ ಸಿಗ್ತೀನಿ. ನಂದು ಎಷ್ಟು ಕಷ್ಟ ಅಂತಂದರೆ ಗೈಸ್, ಒಂದು ಬಟ್ಟೆ ಹಾಕ್ಕೊಂಡ್ರೆ ಸ್ಲಿಪ್ಪರು ಶೂ ಹಾಕ್ಕೊಳ್ಳ, ಬರೀ ಇದೇ ಕನ್ಫ್ಯೂಷನು. ನಿಮಗೂ ಆಗುತ್ತೆ ಅಲ್ವ ಇವೆಲ್ಲ ಮ್ಯಾಟ್ರು? ಸ್ಲಿಪ್ಪರ್ ಹಾಕ್ಕೊಳ್ಳ, ಶೂಸ್ ಹಾಕ್ಕೊಳ್ಳ, ಅಥವಾ ಏನು ಹಾಕ್ಕೊಳ್ಳಿ ಅನ್ನೋದೇ ದೊಡ್ಡ ಕನ್ಫ್ಯೂಷನು. ಈ ಥರ ಕನ್ಫ್ಯೂಷನಲ್ಲೇ ಒಂದು 10-15 ನಿಮಿಷ ವೇಸ್ಟ್ ಮಾಡಿಬಿಟ್ಟಿರ್ತೀನಿ. ಅದು ಏನು ಗೊತ್ತಾ ಗೈಸ್, ಒಂದೇ ಇದ್ದರೆ ಮುಚ್ಕೊಂಡು ಅದೊಂದೇ ಹಾಕ್ಕೊಂಡು ಹೋಗ್ತೀವಿ. ಒಂದು ಸ್ಪೇರ್ ಒಂದು 5-6 ಇದ್ಬಿಟ್ರೆ ಅರ್ಥ ಆಯಿತು ಅಂದ್ಕೋತೀನಿ. ಇಲ್ಲೊಂದು 5 ನಿಮಿಷ ವೇಸ್ಟು. ಲಿಫ್ಟು, ನಾವಿರೋದು 4ನೇ ಫ್ಲೋರಲ್ಲಿ. ಕೆಳಗೆ ಹೋಗೋದು, ಕೆಳಗಿಂದ ಮೇಲೆ ಬರೋವರೆಗೂ ಕಾಯ್ದು ಸಾಕಾಗೋಗುತ್ತೆ. ಅದಕ್ಕೆ 1 ಅವರ್ ಮುಂಚೆನೇ ಬಿಡಬೇಕು. ಬಂತು ಗ್ರೌಂಡ್ ಬಂತು ಗೈಸ್. ಇದು ನಮ್ಮದು ರಥ. ಇದು ನಮ್ಮ ಕಾರು ಗೈಸ್.
ಹೆಲ್ಮೆಟ್ ಹಾಕೋಬೇಕು ಗೈಸ್. ಯಾವತ್ತೂ ಆತ್ರದಲ್ಲಿ ಹೆಲ್ಮೆಟ್ ಹಾಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಎಷ್ಟೇ ಆತ್ರ ಇರಲಿ ಏನೇ ಇರಲಿ ಗಾಡೀಲಿ ಹೋಗ್ಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ. ಇದೊಂದು ಟೈಮ್ ವೇಸ್ಟ್ ಗೈಸ್. ಐ ಹ್ಯಾವ್ ಎ ನೈಸ್ ಡ್ರೈವಿಂಗ್ ಸ್ಕಿಲ್. 1:15ಗೆಲ್ಲ ರೀಚ್ ಕಾಲೇಜು. ಸೊ ಇದು ನಮ್ಮ ಕಾಲೇಜ್ ಕ್ಯಾಂಪಸ್. ಇಲ್ಲೇ ಟಾಪ್ ಫ್ಲೋರಲ್ಲಿ ನಮ್ಮ ಮೇಡಮ್ ಇರ್ತಾರೆ ನೋಡಿ ಗೈಸ್. ಅಲ್ಲಿಂದ ಇಲ್ಲಿ ಹತ್ತಷ್ಟೊತ್ತಿಗೆ 4 ಫ್ಲೋರು. ಮೈ ಗಾಡ್ ಸೋತೋ ಸುಸ್ತಾಗೋಯ್ತು ಗೈಸ್. ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಮ್ಯಾಮ್ ಟೀ ಕುಡಿಯೋಕೆ ಹೋದ್ರು. ಎಷ್ಟು ಮಾಡಿದ್ದೀನಿ ತೋರಿಸ್ತೀನಿ ತಡಿ. ನೋಡಿ ಇಷ್ಟೊಂದೆಲ್ಲ ಮಾಡಿಬಿಡೆ ಇವತ್ತು. 3, 4 ಹೆವಿ ಕಷ್ಟ ಮ್ಯಾಕ್ಸು. ಯಾರು ಕಂಡು ಹಿಡಿದ್ರು ಬರೋ ಇದನ್ನು. ಮ್ಯಾಕ್ಸು, ಇಂಟಿಗ್ರೇಷನ್ನು, ಡಿಫ್ರೆನ್ಷಿಯೇಷನ್ನು ಮಾಡೋ ಟೈಮಿಗೆ ಮಾಡಿದಿದ್ರೆ ನನಗಿಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಲೇಟ್ ಮಾಡಿ 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 ಇವತ್ತು ಎಲ್ಲ ಮನೇಲಿರಬೇಕಾದ್ರೆ ನಾನು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡುವಂಥ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ. ಹಾಯ್ ಹೇಳಿ ಎಲ್ರಿಗೂ. ಹಾಯ್ ಹೇಳೋ. ಹಾಗೆ ಮಾಡ್ತಾಯಿದ್ದೀನಿ ಗೈಸ್. ಇವನು ಇದನ್ನಲ್ಲ ನಮ್ಮ ಹುಡುಗ. ಇವನು ಪಾಪ ಇಲ್ಲಿ ಕಡೆ ಬರೋ. ನಮ್ಮ ಕಾಲೇಜಿಗೆ ಬಂದಾಗ ಫಸ್ಟು ನನ್ನ ರೆಕಾಗ್ನೈಸ್ ಮಾಡಿ ಮಾತಾಡ್ಸಿದಂಥ ಹುಡುಗ ಅವನು. ಹಾಯ್, ನಿನ್ನ ಹೆಸರು ಹೇಳೋ? ಶಿವಕುಮಾರ್ ಅಂದ್ಬಿಟ್ಟು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೋ ಬಂದಿದ್ದ ದಿನನೇ ಅಣ್ಣ ನಾನು ನೋಡಿದ್ದೀನಿ ನಿಮ್ಮನ್ನ ಅಂತ ಮಾತಾಡ್ಸ್ದ. ಥರ ಇರಬೇಕು ಹುಡುಗರು. ಗೈಸ್ ನಮ್ಮ ಕಾಲೇಜ್ ಹೆಂಗೆ ಅಂದರೆ ಗೇಟ್ ಹತ್ರ ಪಾರ್ಕ್ ಮಾಡಬೇಕು, ಇಲ್ಲಾಂದರೆ ಒಳಗೆ ಬರಬೇಕಂದ್ರೆ ಕಾಸು ಕೊಡಬೇಕು. ಅಲ್ಲಿಂದ 1 ಮೈಲಿ ದೂರ ಕಾಡು ಒಳಗೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಡ್ಕೊಬರ್ಬೇಕು ಗೈಸ್. ಈ ಥರ ಓಡಾಡಿ ಫುಲ್ ಸಣ್ಣ ಹುಡುಗಿದ್ದೀನಿ ನಾನು. ಮುಂಚೆ ಕಂಪ್ನಿಗೆ ಹೋಗ್ಬೇಕಾರೆ ಆನೆ ಮರಿ ಇದ್ದಂಗಿದೆ ಡುಮ್ಗೆ. ಈಗ ಫುಲ್ ವೀಕ್ ಆಗಿಬಿಟ್ಟಿದ್ದೀನಿ, ಸಣ್ಣ ಹುಡುಗಿ. ಸಣ್ಣ ಅಲ್ಲ, ಫಿಟ್ ಆಗಿದ್ದೀನಿ ಸ್ವಲ್ಪ. ಗೈಸ್ ನಮ್ಮ ಕ್ಯಾಂಪಸ್ ನೋಡ್ರಲ್ಲ, ನಾನು ಯಾವ ಕಾಲೇಜ್ ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಕಮೆಂಟ್ ಮಾಡಿ, ಗೊತ್ತಾದರೆ ಕಮೆಂಟ್ ಮಾಡಿ. ಇಲ್ಲೇಂಟಿ ಕಾಣಿಸ್ತಾನೆ ಇರಲಿಲ್ಲ ಇಷ್ಟು ದಿನ. ಏಕೆ? ಅದೇ ನೋಡಿದೆ ನಾನು 2-3 ಸರಿ ಬಂದಿದ್ದೆ, ಎಲ್ಲೂ ಕಾಣಿಸ್ಲಿಲ್ಲ ನೀವು. ಗೈಸ್ ಈ ಸೈಡ್ ಯಲಹಂಕ ಸೈಡ್ ಬಂದಾಗ ಇಲ್ಲಿ ಗೋಬಿ ಟೇಸ್ಟ್ ಮಾಡಿ ಮಸ್ತಾಗಿರುತ್ತೆ. ನೋಡಿ ಇಲ್ಲಿ SLN ಗೋಬಿ ಮಂಚೂರಿ ಅಂತ ಇವ್ರ ಬ್ರಾಂಚ್ 3 ಇದೆ. ಆಂಟಿ ಎಲ್ಲೆಲ್ಲಿದೆ ಆಂಟಿ ನಿಮ್ಮದು ಬ್ರಾಂಚು? ಅಗ್ರಹಾರ ಲೇಔಟು. ಆಮೇಲೆ ಹೇಳಿ ಆಂಟಿ. ಹಾಂ KNS. ಆಮೇಲೆ ಹಾಂ ಆಮೇಲೆ ಗೈಸ್ ನಿಜವಾಗ್ಲೂ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ, ಕಳೆದು ಹೋಗ್ತೀರಾ. ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಗೋಬಿ ಟೇಸ್ಟ್ ಮಾಡ್ತಾ ಇದ್ರು. ನಾವು ಲೇಔಟಲ್ಲಿ ಇದ್ದಾಗ ಟೇಸ್ಟ್ ಮಾಡ್ತಿದ್ದೆ. ನೋಡಿ ರೇಟ್ ಕೂಡ ಆರಾಮಾಗಿ ತೊಗೊಬೋದು. 30-40 ರೂಪಾಯಿ ಅಂದರೆ ಆರಾಮಾಗಿ ಕೊಡ್ಬೋದು. ಏನಂಟಿ? ಹಾಂ ಅಷ್ಟೇ. ಹಾಂ ಅಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ. ಇಲ್ಲಿ ಬಂದ್ಬಿಡಿ, ಇಲ್ಲಿ ಬಂದರೆ ನಿಮ್ಗೆ ಹತ್ರ. ಟೇಸ್ಟ್ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಸ್ಪೈಸಿ ಗೈಸ್. ಈ ಸೈಡ್ ಯಲಹಂಕ ಸೈಡ್ ಯಾರಾದರೂ ಬಂದಾಗ ನನಗೊಂದು ಮೆಸೇಜೋ ಅಥವಾ ನಾನು DM ಮಾಡಿ ಗೋಬಿ ತಿನ್ನಿಸ್ತೀನಿ ನಿಮಗೆ. ಗೋಬಿ ಒಳ್ಳೆ ಟೇಸ್ಟು ಗೈಸ್. ಚಪ್ಪರ್ಸ್ಕೊಂಡು ತಿಂತೀರೋ ಆ ರೇಂಜಿಗೆ ಟೇಸ್ಟ್ ಇರುತ್ತೆ. ನಾನು DM ಮಾಡಿ ಈ ಸೈಡ್ ಬಂದಾಗ ಒಂದು ಫೋನ್ ಹಾಕಿ ಇಲ್ಲ ಒಂದು ಮೆಸೇಜ್ ಮಾಡಿ, ನಾನು ಪಕ್ಕ ರಿಪ್ಲೈ ಮಾಡ್ತೀನಿ. ನಿಮಗೆ ಗೋಬಿ ಮಂಚೂರಿ ಟ್ರೀಟ್ ನನ್ನ ಕಡೆಯಿಂದ ಪಕ್ಕ. ಇದು ಮಾತ್ರ ಸುಳ್ಳಲ್ಲ, ಕೊಡಿಸ್ತೀನಿ. ಏನೇ ಹೇಳಿ ಸಿಕ್ಕಾಬಡೆ ಟಯರ್ಡ್ ಆಗೋಯ್ತು ಗೈಸ್ ಇವತ್ತು. ಆ ಮ್ಯಾಕ್ಸು ಕುತ್ಕೊಂಡು ಮಾಡೋದೆ, ಆದರೂ ಸಿಕ್ಕಾಬಡೆ ಟಯರ್ಡ್ ಆಗೋಯ್ತು ನನಗಂತೂ. ಆ ಸಮ್ಗಳು ಅದು ಹೆಂಗೆ ಪಾಸ್ ಮಾಡ್ತಾರೋ, ಆ ಇಂಟಿಗ್ರೇಷನ್ನು ಪಾಸ್ ಮಾಡಿದ್ದಾರೆ. ಬಟ್ ನಾನು ಆಗಿಲ್ಲ, ಏನು ಮಾಡೋಣ. ಬಟ್ ತುಂಬ ಕಷ್ಟ ಗೈಸ್. ಅದೇನೋ 4 ಇಯರ್ ಸೀರೀಸ್ ಮೆಥಡ್ ಮಾಡಿದ್ದು ಇವತ್ತು. 1.5 ಪೇಜ್ ಇದೆ ಆನ್ಸರ್. ಇತ್ತು ಮಾಡೋ ಟೈಮಲ್ಲಿ ಮಾಡಿದರೆ ಇವಾಗ ಪೀಸಾಗಿರ್ಬೋದಾಗಿತ್ತು. ಬಟ್ ಏನು ಮಾಡೋದು. ನಮ್ಮ ಮನೆಗೆ ಬಂದೆ ಗೈಸ್ ನಾನು. ನಮ್ಮಮ್ಮ ಏನು ಮಾಡ್ತಾರೆ ನೋಡೋಣ. ನೋಡಿ ನಮ್ಮ ಅಮ್ಮನ ತೋರಿಸ್ತೀನಿ ಏನು ಮಾಡ್ತಾರೋ. ಇಲ್ಲಿ ನೋಡಿ ನಮ್ಮ ಅಮ್ಮ ಬಂದರು ಹಂಗೆ. ಇಲ್ಲೇ ಕರೆಯೋದು ನಾನು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಶಿವ ಅಂದರೆ ಸಾಕು ನಮ್ಮ ಓಡ್ ಬರ್ತಾರೆ ಜಗ್ಗಿ. ಶಿವಂದಾಯ್ತು, ಪಾರ್ವತಿ ಆಯ್ತು, ಇವಾಗ ಲತಾ ಕೂದಲೇ ನಮ್ಮ ಹಂಗಿದೆ. ಹೌದಾ? ಬಂದು ಕರೆದ್ರೆ ಸಾಕು. ನೋಡಿ ನಮ್ಮ ಅಪ್ಪ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಯ್ ಹೇಳಿ, ಹಾಯ್ ಹೇಳು. ಅಪ್ಪ ಅವ್ರು ಯಾವಾಗಲೂ ಬಿಸಿ ಸಿಸ್ಟಮ್ ಮುಂದೆ ಕೂತು ಸ್ಪೆಕ್ಸ್ ಹಾಕ್ಕೊಂಡು
ಪಾಪ ಹುಚ್ಚಿ ಥರ ತೋರಿಸ್ಬಿಟ್ಟಿಯಾ? ಅಮ್ಮ ಸ್ಕೂಲ್ಗೆ ಹೋಗಿ ಬಂದ್ರಿ ಇವಾಗ. ಸಾಕಾಗಿದೆ ಕಣ. ವೈಸ್ ಹೀಗಿತ್ತು ಇವತ್ತಿನ ದಿನ ನಮ್ಮದು. ಈ ವ್ಲಾಗ್ ಯಾರು ನೋಡ್ತಾ ಇದ್ದೀರಾ, ಯಾರಾದರೂ ಮ್ಯಾಕ್ಸ್ ಪರ್ಫೆಕ್ಟ್ ಆಗಿದ್ದರೆ M3 ನನಗೆ ಹೇಳ್ಕೊಡೋ ಥರ ಇದ್ದರೆ ನನಗೆ ಮೆಸೇಜ್ ಮಾಡಿ, ನನಗೆ M3 ಹೇಳ್ಕೊಡಿ. ಅಕಸ್ಮಾತ್ ನೀವು ಈಗ M3 ಏನಾದರೂ ಓದ್ತಿರೋ ಥರ ಇದ್ದರೆ ಬನ್ನಿ, ಇಬ್ಬರು ಸೇರಿ ಪ್ರಾಕ್ಟೀಸ್ ಮಾಡಿ ಪಾಸ್ ಮಾಡೋಣ. ಬರೀ ಇಂಥದೆಯಾ? ನಾವು ಅಮ್ಮ ಏನೋ ತೋರಿಸ್ಬೇಕಂತೆ ನೋಡಿ, ಅವ್ರ ಸ್ಕೂಲಲ್ಲಿ ಏನೇನು ಮಾಡ್ತಾರೆ, ಎಷ್ಟು ಕಷ್ಟಪಟ್ಟು ಏನೇನು ಮಾಡ್ತಾರೆ ಅದನ್ನು ತೋರಿಸು ಅಂತಿದ್ದಾರೆ. ನೋಡಿ ಏನಮ್ಮ ತೋರಿಸಮ್ಮ, ಈ ಕಡೆ ಬಂದು ಬಟ್ಟೆ ಎಲ್ಲ ತೋರಿಸಮ್ಮ. ಏನು ಮಾಡ್ತಿದ್ಯಾ? ನೋಡಿ ಇದು ನೋಡಿ ಗಾಯ್ಸ್, ಎಷ್ಟು ಕಷ್ಟಪಡ್ತಾರೆ ಪಾಪ ನಮ್ಮ ಈ ವಯಸ್ಸಲ್ಲೇನು. ಎಷ್ಟು ವರ್ಷ ಅಮ್ಮ ನಿನಗೆ? ಹಾಂ, ಅದೆಲ್ಲ ಹೇಳ್ಬಾರ್ದು. ಋಷಿ ಮೂಲ, ಹೆಣ್ಣಿನ ಮೂಲ, ನದಿ ಮೂಲ ಹೇಳ್ಬಾರ್ದು. ಏನೋ ಹೇಳ್ಬಾರ್ದಂತೆ. ನೋಡಿ ನೋಡಿ ಪಾಪ ಇಷ್ಟು ವರ್ಷ ಆದರೂ ಇವ್ರ ಎಫರ್ಟ್ಸು ಮೆಚ್ಚಬೇಕು. ಹೇಳೋ ನಾವೆಲ್ಲ 50 ವರ್ಷ ಅನ್ಕೋತೀನಿ, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಪಾಪ ಇವಾಗ್ಲೂ ಕಷ್ಟಪಟ್ಟು ನೋಡಿ ಈ ಥರ ಹೋಗಿ ಕಿಚ್ಚಾಡ್ಕೊಂಡು ಪಾಪ ತುಂಬ ಕಷ್ಟಪಡ್ತಾರೆ ನಮ್ಮ ಹಾರ್ಡ್ ವರ್ಕರ್. ನಾನು ಆದಷ್ಟು ಬೇಗ ಒಂದು ಕೆಲಸ ಸೇರಿಕೊಂಡು ಏನಾದರೂ ಮಾಡೋಣ, ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕು. ಸಾಧನೆಯ ಹಾದಿಯಲ್ಲಿದ್ದೀಯಾ ನೋಡಿ, ಇದೇ ಥರನೇ ನೀನು ಎಫರ್ಟ್ ಹಾಕ್ಬೇಕು. ನೋಡು, ಹಾಕಿ ಸಾಕೇನಮ್ಮ, ಮುಗೀತಾ? ನೀವು ತೋರಿಸ್ಬೇಕಂತ ನೋಡಿ ಸ್ವಲ್ಪ ಪ್ರೀತಿನ ತೋರಿಸ್ತಿದ್ದಾರೆ. ಅಕಸ್ಮಾತ್ ಈ ವ್ಲಾಗ್ ನೋಡ್ತಿದ್ರೆ ನೀವು ವೆಲ್ ಡನ್ ಲತಾ ಮೇಡಮ್ ಅಂತ ಒಂದು ಕಮೆಂಟ್ ಹಾಕ್ಬಿಡಿ, ಖುಷಿ ಆಗ್ತಾರೆ ನಮ್ಮ. ಏನಮ್ಮ ಏನು ಹೇಳಿ, ವೆಲ್ ಡನ್ ಲತಾ ಮೇಡಮ್ ಅಂತ ಒಂದು ಕಮೆಂಟ್ ಹಾಕ್ಬಿಡಿ, ನಾನು ತೋರಿಸ್ತೀನಿ. ಅವರು ನೋಡ್ತಿರ್ತಾರೆ ವ್ಲಾಗ್ಸು ಎಲ್ಲ. ಸೊ ನಂದು ಗ್ಯಾಪ್ ಆಗಿರೋದ್ರಿಂದ ಇವಾಗ ಜಾಸ್ತಿ ಜನ ನೋಡ್ತಾ ಇಲ್ಲ. ಅಕಸ್ಮಾತ್ ನೀವು ವಿಡಿಯೋ ನೋಡ್ತಿದ್ರೆ ವೆಲ್ ಡನ್ ಲತಾ ಮೇಡಮ್ ಅಂತ ಹಾಕ್ಬಿಡಿ, ಖುಷಿ ಆಗ್ಬಿಡ್ತಾರೆ ನಮ್ಮಮ್ಮ. 100% ಕರೆಕ್ಟ್. ಓಕೆ ಗಾಯ್ಸ್, ಸೊ ಈಗ ವ್ಲಾಗ್ನ ಮುಗಿಸೋಣ ಅಂತ ಅನ್ಕೋತಾ ಇದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸಣ್ಣ ಪುಟ್ಟ ವ್ಲಾಗು, ಜಾಸ್ತಿ ದೊಡ್ಡದೇನಲ್ಲ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು, ಬಾಯ್.